ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಗೌರಿ ಶಂಕರ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ರುದ್ರ ಮತ್ತೆ ಶಿವರುದ್ರಪ್ಪ NIR ತರ ವೇಷ ಬದಲಾಯಿಸಿಕೊಂಡು ಸ್ಟೇಜ್ ಮೇಲೆ ಬರ್ತಾರೆ. ಇಬ್ರನ್ನ ನೋಡಿದ ಪಾರ್ವತಿ, ಇವೆರಡು ಮೂತಿನ ಎಲ್ಲೋ ನೋಡಿದಿನಲ್ಲ. ಪಾರ್ವತಿ ಮತ್ತೆ ಸುನಂದ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಕಡೆ ಶಿವರುದ್ರಪ್ಪ ಮತ್ತೆ ರುದ್ರ ಸ್ಟೇಜ್ ಮೇಲೆ ಬಂದು ಕೂತಿರೋದು ನೋಡ್ಬಿಟ್ಟು ತುಂಬಾನೇ ಖುಷಿ ಪಡ್ತಾ ಇರ್ತಾಳೆ. ಗೌರಿ, ಇವತ್ತಿಗೆ ನಿನ್ ಕತೆ ಮುಗೀತು, ನೀನು ಕಷ್ಟ ಪಡಬೇಕಾಗಿಲ್ಲ. ಆ ಶಂಕರನ್ ಜೀವನದಿಂದ ನೀನ್ ಶಾಶ್ವತವಾಗಿ ದೂರ ಹೊರಟೋಗ್ತಾ ಇದೀಯಾ. ಸ್ವಲ್ಪ ದಿನ ಶಂಕರ ಅಳ್ಬೋದು, ಆಮೇಲೆ ಅವ್ರನ್ನ ಹೇಗೆ ಸಮಾಧಾನ ಮಾಡಿ ನನ್ನವನಾಗಿ ಮಾಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಎಲ್ಲೋ ಬದುಕಿದ್ಯಾ ಅಂತ ಹೇಳಿ ಇಷ್ಟು ದಿನ ನಿನ್ನೆನ್ ಪಲ್ಲೆ ಕೊರಗ್ತಿದ್ದ ಶಂಕರ ಬತ್ತಿದ್ಯಾ ಅಂತ ಗೊತ್ತಾದ್ಮೇಲೆ 4 ದಿನ ಅಳ್ತಾನೆ, 5ನೇ ದಿನ ತಾನಾಗೆ ಸಮಾಧಾನ ಆಗ್ತಾನೆ. ಚುಕ್ಕು ನನ್ ಮದ್ವೆ ಮಾಡ್ಸೋದಕ್ಕೆ ಅಂತ ಗೋಳಾಡ್ತಾ ಇರೋ ಶಂಕರ ಏನಾದ್ರೂ ನಿಂತೋದ್ರೆ ಗಂಗನ್ ಜೀವನನೇ ಹಾಳಾಗೋಯ್ತು, ಗೌರಿನೂ ಇಲ್ಲ, ಹೇಗೋ ಈ ಗಂಗನೇ ನನಗೆ ಗತಿ ಅಂತ ಹೇಳಿ ನನ್ ಮದ್ವೆ ಆಗ್ತಾನೆ. ಆಗ ನಾವಿಬ್ರು ಆಯಾಗಿರ್ತೀವಿ, ಸ್ವರ್ಗದಲ್ಲಿ ಇದನ್ನೆಲ್ಲ ನೋಡಿ ಖುಷಿ ಪಡು ಆಯ್ತಾ. ಇವ್ರಿಬ್ರು ಕತೆನೂ ಮುಗಿಯುತ್ತೆ. ನಿನ್ನ ಸಾಯಿಸಿದ್ ಇವ್ರಿಬ್ರೆ ಅಂತ ಹೇಳಿ ಇವ್ರ ಮೇಲೆ ಕೇಸ್ ಹಾಕಿ ನೆಂಟಾಗಿ ಇವ್ರಿಬ್ರನ್ನ ಜೈಲಲ್ಲಿ ಕೊಳೆಯೋವಾಗ ಮಾಡ್ತೀನಿ. ನಮ್ಮ ಅತ್ತೆವನು ಸೇಫು, ಶಂಕರನು ಸೇಫು. ಹೀಗಿದೆ ನನ್ನ ಪ್ಲಾನ್. ಬಾಯ್ ಗೌರಿ, ಶಂಕರ ಅವ್ರನ್ನ ನನ್ನಿಂದ ದೂರ ಮಾಡಿದ್ದಕ್ಕೆ ಇದು ನಾನ್ ನಿನಗೆ ಕೊಡ್ತಾ ಇರೋ ಶಿಕ್ಷೆ. ಆ ಮನ್ಸಲ್ಲೇ ಅನ್ಕೊಂಡು ನಗ್ತಾ ಇರ್ತಾಳೆ. ಒಂದ್ ಕಡೆ ಶಂಕರ ಹೊರಗಡೆ ಕೂತ್ಕೊಂಡು, ಅಮ್ಮಿಯವರು ನನ್ ನೋಡಿ ಯಾಕಷ್ಟೊಂದು ದುರ್ಕೊಂತವ್ರೆ, ತಪ್ಪು ನಾನು ಏನ್ ಮಾಡಿದೀನಿ, ಯಾವಾಗ್ಲೂ ನೋಡಿದ್ರೆ ಸಾಕು ಬುಸ್ ಬುಸ್ ಅಂತ ಎಡೆ ಎತ್ಕೊಂಡ್ ಬರ್ತಾರೆ, ಮಾತಿಗೂ ನನ್ನನ್ನೇ ಕೌಂಟ್ ಮಾಡಿ ಮಾತಾಡ್ತಾರೆ. ನಾನು ಏನ್ ತಪ್ಪು ಮಾಡಿದೀನಿ ಅಂತಾನೆ ನಂಗೆ ಅರ್ಥ ಆಗ್ತಿಲ್ವಲ್ಲ. ರೌಡಿ ಬೇಬಿನ ನೋಡ್ಬೇಕು ಅಂದ್ರೆ ಅದಕ್ಕೂ ಸಹ ಬಿಡ್ತಾ ಇಲ್ಲ. ಬೇಬಿನ ನೋಡಿಲ್ಲ ಅಂದ್ರೆ ನನಗೆ ಸಮಾಧಾನನೇ ಇರಕ್ಕಿಲ್ಲ. ಅದು ಅಲ್ದೆ ರೌಡಿ ಬೇಬಿ ಬೇರೆ ನನ್ನನ್ನ ತುಂಬಾನೇ ಹಚ್ಕೊಂಡ್ಬಿಟ್ಟವಳೆ. ಏನ್ ಮಾಡೋದು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಒಳಗಡೆ ಹೋದ್ರೆ ಸುಮ್ನೆ ಮೂಡು ಹಾಳಾಗುತ್ತೆ, ಕುತ್ಕೊಂಡ್ರೆ ರೌಡಿ ಬೇಬಿ ಮಾಡೋ ಆಕ್ಟಿಂಗ್ ನ ನೋಡಕ್ಕೆ ಆಗಲ್ಲ. ಶಂಕರ ಹೊರಗಡೆ ಕುತ್ಕೊಂಡು ಒಬ್ನೇ ಮಾತಾಡ್ತಾ ಇರ್ತಾನೆ. ಕಡೆ ರುದ್ರ ಶಿವರುದ್ರಪ್ಪನ ಹತ್ರ ಬಂದ್ಬಿಟ್ಟು, ಅಪ್ಪಯ್ಯ, ಈ ಗೌರಿ ಪಕ್ಕದಾಗೆ ಕೂತವಳೆ, ಈ ಯಾರನ ಅಂತ ಹೇಳಿ ಪಟ್ ಅಂತ ಅವ್ರ ಕೊರಳಿಗೆ ಹಾಕ್ಬಿಟ್ಟು ಡಮ್ ಅನ್ಸ್ಬಿಡೋಣ ಅಂತ ರುದ್ರ ಹೇಳಿದಾಗ, ಏಯ್, ಅವಳ ಪಕ್ಕದಲ್ಲೇ ನಾವು ಕೂಡ ಕೂತ್ಕೊಂಡಿದೀವಿ, ಅದನ್ನ ಮರಿಬೇಡ. ಅವಳು ಡಮ್ ಅನ್ನೋದ್ರ ಜೊತೆಗೆ ನಮಗೂ ಹೊಗೆ ಹಾಕ್ಸ್ಬಿಟ್ಟಿಯಾ. ನಾವು ಇಲ್ಲಿಂದ ದೂರ ಇರ್ಬೇಕು, ಆದ್ರೆ ಅವಳು ಕುತ್ತಿಗೆಯಲ್ಲಿ ಹಾರ ಇರ್ಬೇಕು, ಸೆಟಪ್ ಮಾಡ್ಬೇಕಣ್ಲ ಅಂತ ಶಿವರುದ್ರಪ್ಪ ಹೇಳ್ದಾಗ, ಅಪ್ಪಯ್ಯ ಅಂತ ರುದ್ರ ಹೇಳ್ತಾನೆ. ಇನ್ನೊಂದ್ ಕಡೆ ಹೊರಗಡೆ ಕುತ್ಕೊಂಡಿರುವಾಗ ಏಯ್ ಅಂತ ಇನ್ನೊಂದ್ ಧ್ವನಿ ಬರುತ್ತೆ. ತಿರುಗಿ ನೋಡಿದಾಗ ಅದು ಭುವಿನೇ ಆಗಿರ್ತಾಳೆ. ರಾಣಿ ಚೆನ್ನಮ್ಮನ ವೇಷ ಹಾಕೊಂಡು ಬಂದಿರ್ತಾಳೆ ಭುವಿ. ರೌಡಿ ಬೇಬಿ, ಎಷ್ಟು ಮುದ್ದ ಕಾಣಿಸ್ತಿದ್ಯಾ ಗೊತ್ತಾ. ಓಹೋ, ನೀನ್ ಇಲ್ಯಾಕ್ ಬಂದೆ, ನಿಮ್ಮ ಅವ್ವ ಏನಾದ್ರೂ ನೋಡಿದ್ರೆ ಸುಮ್ನೆ ಬೈಸ್ಕಂತೀಯ ಇಲ್ಲಿಂದ ಅಂತ ಹೇಳ್ದಾಗ, ನಾನಿಲ್ಲಿ ನನ್ ಬ್ಯಾಡ್ ಬಾಯ್ನ ನೋಡಕ್ ಬಂದಿದ್ದೀನಿ, ಯಾರ ಅಪ್ಪಣೆನೂ ಬೇಕಾಗಿಲ್ಲ, ಬಾಯಿಲಿ ಎತ್ಕೋ ಅಂತ ಹೇಳ್ದಾಗ ಮಗುನ ಎತ್ಕೊಂಡು ಮುದ್ದಾಡೋದಕ್ ಶುರು ಮಾಡ್ತಾನೆ. ಮುದ್ದ ಕಾಣಿಸ್ತಿದ್ಯಾ ಗೊತ್ತಾ ಅಂತ ಹೇಳ್ದಾಗ, ಹೌದಾ, ನೀನು ನಾನ್ ಮಾಡೋದನ್ನ ಬೇಕು ಆಯ್ತಾ, ನಿನಗೆ ಯಾವಾಗ ಗೊತ್ತಾಗುತ್ತೆ ನಾನು ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದೀನಿ ಅಂತ ಭುವಿ ಹೇಳ್ತಾಳೆ. ಆದ್ರೆ ನೋಡೋದೇ ಬಿಡು, ಅದೇನ್ ಬೇಕಾದ್ರೂ ಆಗ್ಲಿ ಅಂತ ಶಂಕರ ಹೇಳ್ತಾನೆ. ಬಾಯ್, ನನಗೆ ನಿನ್ನ ನೋಡ್ಲಿಲ್ಲ ಅಂದ್ರೆ ಏನೋ ಒಂಥರ ಬೇಜಾರಾಗುತ್ತೆ. ಹೇಗ್ ನಿನ್ನ ನೋಡೋದು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಅಮ್ಮ ನಿನ್ನ ನೋಡ್ಬಾರ್ದು ಅಂತ ಮಾತಿಗೂ ಬೈತಾಳೆ. ಅದಕ್ಕೆ ಈಗ ಹೊಡೆಯೋದಕ್ ಬೇರೆ ಶುರು ಮಾಡಿದಾಳೆ. ಯಾಕೀಗ್ ಮಾಡ್ತಾ ಇದ್ದಾಳೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಅವಾಗ ನೀವು ಡೆವಿಲ್ ಅಂಕಲ್ ಆಗಿ ನಮ್ಮ ಮನೆಗ್ ಬಂದಾಗ ಎಷ್ಟು ಚೆನ್ನಾಗಿರ್ತಾ ಇತ್ತು. ಇವತ್ತು ನಾನು ನಿಮ್ಮ ಹತ್ರನೇ ಇರ್ತಾ ಇದ್ದೆ, ಅದಕ್ಕೆ ನಾನ್ ನಿಮ್ ಜೊತೆನೆ ಮಲ್ಕೊಂಡು ನೀವೇ ಹೇಳ್ತಾ ಇದ್ರಿ ಅವಾಗ್ಲೇ ಚೆನ್ನಾಗಿತ್ತು. ಇದ್ಯಾಕೋ ಯಾವ್ದು ಚೆನ್ನಾಗಿ ಅನಿಸ್ತಾ ಇಲ್ಲ. ಯಾರ ಹತ್ರನೂ ಮಾತಾಡ್ಬಾರ್ದು, ಎಲ್ರಿಂದನೂ ದೂರ ಇರ್ಬೇಕು ಅಂತ 1000 ಸರಿ ಹೇಳಿ ಟಾರ್ಚರ್ ಮಾಡ್ತಾಳೆ. ಬಾಯ್ ಅಂತ ಹೇಳ್ದಾಗ ಅದನ್ನ ಕೇಳಿಸ್ಕೊಂಡು ನನ್ ಮೇಲೆ ಹುಸಿ ಕೋಪ ಮಾಡ್ಕೊಂಡವಳೆ, ಅದಕ್ಕೆ ಆತರ ಹೇಳ್ತವ್ರೆ, ಬಿಟ್ರೆ ನಿನ್ ಮೇಲೆ ಯಾವ ಬೇಜಾರು ಇಲ್ಲ. ನಿನ್ ಅಮ್ಮನ್ ಮಾತು ಕೇಳ್ಬೇಕು ಅಲ್ವಾ ನಿಮ್ಮ ಮಮ್ಮಿ, ನಿನಗೋಸ್ಕರ ಕಷ್ಟ ಪಡ್ತಾ ಇದಾರೆ ತಾನೇ ಅವರು. ಶಂಕರ ಹೇಳ್ದಾಗ, ಹೌದು, ಆದ್ರೂ ಅಂತ ಭೂವಿ ಹೇಳ್ತಾ ಇರ್ತಾಳೆ. ಎಲ್ಲ ಬಿಡು, ಇವಾಗ ಆಟ ಆಡೋ ಟೈಮು ಅಂತ ಮಗು ನಿಂತ್ಕೊಂಡು ಇರ್ತಾನೆ ಶಂಕರ. ಕಡೆ ಶಿವರುದ್ರಪ್ಪಂಗೆ ಏನಾದ್ರೂ ಬಂದ್ ಮಾತಾಡಿ ಅಂತ ಹೇಳಿದಾಗ, ಭಯ್ಯ ನೀನ್ ಏನ್ ಮಾತಾಡ್ತೀಯ, ಭಾಷೆಗೇನಾದ್ರೂ ನೀನ್ ಮಾತಾಡ್ಬಿಟ್ರೆ ಇಲ್ಲಿರೋರು ಎಲ್ರಿಗೂ ಗೊತ್ತಾಗುತ್ತೆ, ಅವಾಗ ಚಪ್ಲಿ ಕಲ್ಲು ಎಲ್ಲ ತಗೊಂಡು ಮುಖಕ್ಕೆ ಹೊಡಿತಾರೆ. ರುದ್ರ ಹೇಳ್ದಾಗ, ಏಯ್ ನಂಗೆ ಗೊತ್ತೈತೆ ಕಣ್ಲ, ನೋಡು ಮಿಮಿಕ್ರಿ ಮಾಡಿ ಹೆಂಗ್ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಶಿವರುದ್ರಪ್ಪ ಎದ್ದೋಗಿ ಮಾತಾಡ್ಬೇಕು ಅಂತ ಶಿವರುದ್ರಪ್ಪ ಗಂಟ್ಲು ಸರಿ ಮಾಡ್ಕೊಂತ ಇರ್ಬೇಕಾದ್ರೆ ಈ ಕಡೆ ಗೌರಿ ಎದ್ದು ಹೊರಗಡೆ ಹೋಗ್ತಾಳೆ. ಕಾಣಿಸ್ತಾ ಇಲ್ಲ, ಶಂಕರನು ಕಾಣಿಸ್ತಾ ಇಲ್ಲಲ್ಲ, ನನಗೆ ಚೆನ್ನಾಗ್ ಗೊತ್ತು, ಅವಳ ಜೊತೆ ಅವನೆಲ್ಲ ಕದ್ದು ಮುಚ್ಚಿ ಮಾತಾಡ್ತಾ ಇರ್ತಾನೆ, ಅದಕ್ಕೆಲ್ಲ ಅವಕಾಶ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದು ಆಗ ಮಗುನ ಎತ್ಕೊಂಡು ಶಂಕರ ಸುತ್ತಿಸ್ತಾ ಇರ್ತಾನೆ. ಗೌರಿ ಅಲ್ಲಿಗೆ ಬಂದ್ಬಿಟ್ಟು, ಏಯ್ ಇಳ್ಸೋ ನನ್ ಮಗಳನ್ನ ಕೆಳಗೆ ಅಂತ ಹೇಳ್ದಾಗ ಅದನ್ನ ಕೇಳಿಸ್ಕೊಂಡು ಶಂಕರಂಗೆ ತುಂಬಾನೇ ಶಾಕ್ ಆಗುತ್ತೆ. ಭೂವಿ ಕೆಳಗಡೆ ಅಂತ ಹೇಳ್ದಾಗ, ಇಲ್ಲ ಇಳಿಯೋದಿಲ್ಲ ಅಂತ ಭೂವಿ ಹೇಳ್ತಾಳೆ. ನನ್ ಮಾತನ್ನ ಕೇಳು, ಇಳಿ ಭೂವಿ, ಇಲ್ಲಾಂದ್ರೆ ಏಟ್ ಬೀಳುತ್ತೆ. ಗೌರಿ ಹೇಳ್ದಾಗ, ಸುಮ್ನೆ ಇರಮ್ಮ, ಇಲ್ಲಿ ನಾನ್ ನಾಟಕ ಮಾಡಕ್ ಬಂದಿದ್ದೀನಿ, ನನ್ ಫ್ಯಾನ್ಸ್ ಮತ್ತೆ ನನ್ನನ್ನ ದೂರ ಮಾಡಕ್ ಆಗೋದಿಲ್ಲ. ಭೂವಿ ಹೇಳ್ತಾಳೆ, ಓಹೋ, ನನಗೆ ಎದುರು ಮಾತಾಡೋಷ್ಟು ಬೆಳೆದ್ಬಿಟ್ಟಿಯ ನೀನು, ನನಗೆ ಗೊತ್ತು ಯಾರ್ದು ನಿನ್ಗೆ ಟ್ರೈನಿಂಗು ಅಂತ. ಕೆಟ್ಟವ್ರ ಜೊತೆಗೆ ಕೆಟ್ಟದ್ದೇ ಆಗುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ. ಹಾಳಾಗೋದಲ್ದೆ ನನ್ ಮಗಳನ್ನ ಬೇರೆ ಹಾಳು ಮಾಡ್ತಾ ಇದೀಯಾ. ನಾನು ಇವಳಿಗೆ ಪದೇ ಹೇಳೋದು ನಿನ್ ಜೊತೆ ಸೇರ್ಬೇಡ ಅಂತ, ಇಂದ ನನ್ ಮಗಳನ್ನ ದೂರ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ, ಅದು ಈ ಜನ್ಮದಲ್ಲಿ ಸಾಧ್ಯನೇ ಇಲ್ಲ. ಗೌರಿ ಕಿಚ್ಚಾಡ್ತಾ ಇರ್ತಾಳೆ. ಶಂಕರ ಭುವಿನ ಕೆಳಗಡೆ ಇಳಿಸ್ಬಿಟ್ಟು, ಭುವಿ, ಇನ್ಮೇಲೆ ಅಮ್ಮ ಹೇಳೋ ಮಾತನ್ನೇ ಕೇಳು, ಮಾತಿಗೆ ನೀನ್ ಯಾವತ್ತೂ ಇಲ್ಲ ಅಂತ ಹೇಳ್ಬಾರ್ದು, ಎಲ್ಲ ಹೇಳೋದು ನಿನ್ನೊಳ್ಳೇದಕ್ಕೆ ತಾನೆ. ಮೇಲೇನಾದ್ರೂ ಪಿರುತಿ ಇದ್ರೆ ನಿನಗೆ ಅಮ್ಮ ಹೇಗ್ ಹೇಳ್ತಾರ ಹಾಗೆ ಕೇಳ್ಬೇಕು, ಇನ್ಮೇಲೆ ಬ್ಯಾಡ್ ಬಾಯ್ ಅಂತ ಭುವಿ ಹೇಳ್ತಾಳೆ. ಹೇಳಿ ಭುವಿ ಅಳೋದಕ್ ಶುರು ಮಾಡ್ತಾಳೆ.
ಅಳ್ಬಾರ್ದು, ನೀನು ಗುಡ್ಗರ್ಲು ತಾನೆ ಅಮ್ಮನ ಹತ್ರ ಅಂತ ಶಂಕರ ಹೇಳ್ತಾನೆ. ಭೂವಿ ಗೌರಿ ಹತ್ರ ಬರ್ತಾಳೆ. ಆ ಮಗುನ ಹೇಳ್ಕೊಂಡು ದರ ಅಂತ ಎಲ್ಲಿಂದ ಹೊರಟೋಗ್ತಾಳೆ. ಸ್ಟೇಜ್ ಮೇಲೆ ಹೋಗಿ ಗೌರಿ ಕೂತ್ಕೊಂತಾಳೆ. ಶಂಕರಂಗೆ ಒಂದು ಫೋನ್ ಬರುತ್ತೆ. ಅದನ್ನ ಕೇಳಿಸ್ಕೊಂಡು ಶಂಕರ ತುಂಬಾನೇ ಶಾಕ್ ಆಗ್ತಾನೆ. ಸ್ಟೇಜ್ ಮೇಲೆ ಸನ್ಮಾನ ನಡೀತಾ ಇರುತ್ತೆ. ನಮ್ಮೂರಿನ DC ಆದ ಗೌರಿ ಅವರಿಗೆ ಸನ್ಮಾನ ಅಂತ ಹೇಳ್ಬಿಟ್ಟು ಒಂದ್ ಶಾಲನ್ನ ಬಿಟ್ಟಿರೋ ಹಾರನ ಹಾಕ್ತಾರೆ. ಎಲ್ಲ ನೋಡಿ ಗಂಗಾ ತುಂಬಾನೇ ಖುಷಿ ಪಡ್ತಾ ಇರ್ತಾಳೆ. ಈಗ ನೀನು ಢಮ್ ಅಂತ್ಯ, ನೀನು ಸುಡ್ಬೇಕಾಗೇ ಇಲ್ಲ, ಗಾಡಿನೇ ಛಿದ್ರ ಆಗೋಗುತ್ತೆ. ಎಲ್ಲ ನೋಡಿ ಶಂಕರ ಹೇಗ್ ಆಡ್ತಾನೆ ಅಂತ ನಾನು ನನ್ ಕಣ್ಣಾರೆ ನೋಡ್ಬೇಕು. ಹೇಳ್ತಿರುವಾಗ ಶಂಕರ ಓಡ್ ಬರ್ತಾನೆ ಹತ್ರಕ್ಕೆ. ಅದನ್ನ ನೋಡ್ಕೊಂಡು ಇವ್ರೆ ಇಷ್ಟು ಜೋರಾಗಿ ಓಡ್ ಬರ್ತಾ ಇದಾರೆ, ಏನಾದ್ರೂ ಅನಾಹುತ ಮಾಡಕ್ ಹೊರಟಿದಾರ ಹೇಗೆ ಅಂತ ಗೌರಿ ತುಂಬಾ ಆತಂಕದಿಂದ ಇರ್ತಾಳೆ. ಗೌರಿ ಹತ್ರಕ್ಕೆ ಬಂದ್ಬಿಟ್ಟು ಶಂಕರ ಗೌರಿ ಕೊಡಲಿರೋ ಹಾರ ತಗೊಂಡು ಓಡೋಗ್ಬಿಡ್ತಾನೆ. ಏನ್ರಿ ಆಯ್ತು ನಿಮಗೆ, ಬಿಡ್ರಿ ಇನ್ಸ್ಪೆಕ್ಟರ್ ಅಂತ ಗೌರಿ ಕೂಗ್ತಾ ಇರ್ತಾಳೆ. ಶಂಕರ ಹಾರ ತಗೊಂಡು ಓಡೋಕ್ ಶುರು ಮಾಡ್ತಾನೆ. ಇವ್ರು ಯಾಕೆ ನನ್ ಕುತ್ತಿಗೆಯಲ್ಲಿರೋ ಹಾರ ತಗೊಂಡು ಈ ತರ ಓಡ್ತಾ ಇದಾರೆ ಅನ್ಕೊಂತಾಳೆ. ಶಂಕರಂಗೆ ಡೌಟ್ ಏನಾದ್ರು ಬಂತ, ಅವ್ರ ಯಾಕೆ ಹಾರ ತಗೊಂಡು ಹೋಗ್ತಾ ಇದಾರೆ, ಹಾರ ಬೇರೆ ಶಂಕರನ್ ಕೈಲಿದೆ, ಅದ್ ಸಿಡಿದ್ ಬಿಟ್ರೆ ಶಂಕರ ಅವ್ರಿಲ್ದೇಲೆ ನಾನ್ ಬದುಕೋದಕ್ಕೆ ಆಗಲ್ಲ, ಅವ್ರಿಗೆ ಏನು ಆಗ್ಬಾರ್ದು ಹೇಳ್ಬಿಟ್ಟು ಶಂಕರನಿಂದನೇ ಓಡೋದಕ್ ಶುರು ಮಾಡ್ತಾಳೆ ಗಂಗಾ. ಎಲ್ಲ ನೋಡಿ ಅಪ್ಪಯ್ಯ ನಮ್ ಕತೆ ಮುಗೀತು, ಓಡೋ ಅಪ್ಪಯ್ಯ ಓಡೋ ರುದ್ರ ಹೇಳಿದಾಗ ಶಿವರುದ್ರಪ್ಪ ಎದ್ರುಕೊಂಡು ಮೆತ್ತಗೆ ಜಾಗ ಖಾಲಿ ಮಾಡೋದಕ್ ಶುರು ಮಾಡ್ತಾನೆ. ಒಂದ್ ಕಡೆ ದೊಡ್ಡ ಗ್ರೌಂಡಿಗೆ ಬಂದ್ಬಿಟ್ಟು ಆ ಕೈಲಿರೋ ಬಾಂಬ್ನ ಬಿಸಾಕ್ದಾಗ ಅದು ಢಮ್ ಅಂತ ಸಿಡಿಯುತ್ತೆ. ಎಲ್ರಿದ್ದ ಜನ ಎಲ್ಲ ತುಂಬಾ ಭಯ ಪಡ್ತಾರೆ. ಗೌರಿಗೆ ತುಂಬಾನೇ ಶಾಕ್ ಆಗುತ್ತೆ. ಹಾಕಿರೋ ಹಾರದಲ್ಲಿ ಬಾಂಬ್ ಬಿತ್ತ, ಏನಿದೆಲ್ಲ ಅಂತ ಗೌರಿ ತುಂಬಾನೇ ಭಯ ಬೀಳೋದಕ್ ಶುರು ಮಾಡ್ತಾಳೆ. ವಿಜಿ ಓಡ್ ಬಂದ್ಬಿಟ್ಟು ಗೌರಿ ನಿನಗೇನು ಆಗಿಲ್ಲ ತಾನೆ, ಏನು ಆಗಿಲ್ಲ ಅಕ್ಕ, ಆದ್ರೆ ಏನಕ್ಕ ಇದೆಲ್ಲ, ನನ್ನನ್ನ ಸಾಯ್ಸಕ್ ಕೊಟ್ಟಿದ್ರ ಅಂತ ಹೇಳಿದಾಗ ಅದನ್ನ ಕೇಳಿಸ್ಕೊಟ್ಟು ಸಮಯಕ್ಕೆ ಶಂಕರ ಅವ್ರು ಬಂದು ನಿನ್ನ ಕಾಪಾಡಿದ್ರೆ ಅನಾಹುತ ಆಗ್ತಾ ಇತ್ತು ಅಂತ ವಿಜಯ್ ಹೇಳ್ತಾರೆ. ಸುಮ್ನಿರಿ ಅಕ್ಕ, ಇದೆಲ್ಲ ಶಂಕರನ್ ಪ್ಲಾನೆ, ಹೊಲಿಸ್ಕೋಬೇಕು ಅಂತ ಹೇಳಿ ನನ್ನ ಹಿಂದೆ ಇಷ್ಟೆಲ್ಲ ಮಸ್ಲತ್ ಮಾಡ್ತಾ ಇದ್ದಾನೆ, ಚೆನ್ನಾಗ್ ಗೊತ್ತು. ಇಲ್ಲ ಅಂದ್ರೆ ಭಾರತದಲ್ಲಿ ಬಾಂಬಿರೋ ವಿಷಯ ಶಂಕರ್ಗೆ ಗೊತ್ತು, ಅವಂದ ಕೆಲ್ಸ. ಈ ಸರಿ ಮಾತ್ರ ನಾನು ಅವ್ನ್ ಬಿಡೋದೇ ಇಲ್ಲ, ಅವನಿಗೆ ಹೇಗ್ ಪಾಠ ಕಲಿಸ್ತೀನಿ, ಜೀವನ್ ಪರ್ಯಂತ ನಾನ್ ಬೇಲೆಬಲ್ ಕೇಸಲ್ಲಿ ಅವನೊಳಗೆ ಇರ್ಬೇಕು ಅವ್ರು ಹೇಳ್ತಾಳೆ. ಆಗ ವಿಜಿ ಮಾಡು ಗೌರಿ, ಎಲ್ಲದಕ್ಕೂ ಶಂಕರ ಅವ್ರನ್ನೇ ಕೆಟ್ಟವರನ್ನ ಮಾಡ್ಬೇಡ, ಎಲ್ಲದಕ್ಕೂ ಅವದೇ ತಪ್ಪು ಅಂತ ಹೇಳ್ತೀಯ ನೀನು. ಸ್ವಲ್ಪನಾದ್ರೂ ಏನು ಅನಿಸ್ತಾ ಇಲ್ವಾ, ವರ್ಷದ ಮಟ್ಟಿಗಾರು ಅವನ ಜೊತೆ ಬದುಕಿದೀಯಾ, ಅವನೇನು ಅಂತ ಸ್ವಲ್ಪನಾದ್ರೂ ನೀನ್ ಅರ್ಥನೇ ಮಾಡ್ಕೊಂಡಿಲ್ವಲ್ಲ ಗೌರಿ. ಒಂದ್ ತಿಂಗಳಲ್ಲಿ ಶಂಕರ ಅವ್ರು ಹೇಗೆ ಏನು ಅಂತ ನನಗೆ ಅರ್ಥ ಆಗಿದ್ದಾರೆ, ಅವ್ರ ಜೊತೆ 1 ವರ್ಷ ಸಂಸಾರ ಮಾಡಿದ್ರು ನಿನಗೆ ಅರ್ಥ ಆಗಿಲ್ಲ ಅಂದ್ರೆ ಇದು ವಿಪರ್ಯಾಸನೆ. ವಿಜಿ ಹೇಳ್ತಾಳೆ. ಹೇಳಿದ ಮಾತೆಲ್ಲ ಕೇಳಿಸ್ಕೊಂಡು ಗೌರಿಗೆ ತುಂಬಾನೇ ಶಾಕ್ ಆಗುತ್ತೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.